Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಕೃಷ್ಣನ ವಾಣಿ ಏನಿದೆ, ಕೃಷ್ಣ ಏನು ಹೇಳ್ತಾರೆ ನೋಡೋಣ. ನಿಮಗೆ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಹಾಕಿ ಮಾಡುವ. ಸೊ ಯಾರೋ ಮೊನ್ನೆ ಕಮೆಂಟ್ ಹಾಕಿದ್ದೀರಾ, ಬರೀ ಕೃಷ್ಣನ ವಾಣಿ ಮಾಡ್ತೀರಾ, ಬರೀ ಏನದು ದೇವ್ರದೇ ಮಾಡ್ತೀರಾ, ಬೇರೆ ಬೇರೆ ಟಾಪಿಕ್ ಮಾಡಲ್ಲ ಅಂತ. ಸೊ ಯಾವ ಟಾಪಿಕ್ ಬೇಕು ಹೇಳಿ, ಮಾಡುವಂಥ ಪ್ರಯತ್ನ ಪಡ್ತೀನಿ. ಓಕೆ. ನಿಮ್ಮ ಮನಸ್ಸಿನ ಕುದುರೆಯ ಲಗಾಮ್ ಸರಿಯಾಗಿ ಹಿಡ್ಕೊಂಡಿರಿ ಅನ್ನುವಂಥದ್ದು ಇದೆ. ಸೊ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು, ಹಾಗೇನೆ ಕೆಲವರನ್ನ ಸರಿಯಾದ ರೀತಿಲಿ ತಿದ್ದಿ ತೀಡಿ ಸರಿಯಾದ ದಾರಿಗೆ ಕರ್ಕೊಂಬನ್ನಿ ಅನ್ನುವಂಥದ್ದು ಇದೆ. ಟ್ರೈನ್ ಪ್ರಾಪರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚಿನ ಒಂದು ಶಿಸ್ತನ್ನ ನೀವು ಕಲೀರಿ, ಮತ್ತೆ ನಿಮ್ಮ ಸಾಕು ಪ್ರಾಣಿಗಳಿಗೂ ಕಲಿಸಿ ಎನ್ನುವಂಥದ್ದು ಇದೆ. ಜೊತೆಗೆ ಗಾಡಿನ ಸ್ವಲ್ಪ ಸರಿಯಾದ ರೀತಿಲಿ ನೋಡಿ ಇದ್ ಮಾಡಿ ಅನ್ನುವಂಥದ್ದು ಇದೆ. ಅಂದ್ರೆ ಗಾಡಿ ಕಲಿಬೇಕಾದ್ರೆ ಸೊ ಸರಿಯಾದ ರೀತಿಲಿ ಕಲಿಸಿ ಅನ್ನುವಂಥದ್ದು. ಜೊತೆಗೆ ಪ್ರಾಣಿಗಳನ್ನ ಸ್ವಲ್ಪ ಸರಿಯಾದ ರೀತಿಲಿ ಟ್ರೈನ್ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕುದುರೆಯ ಹಲ್ಲಿಗೆ ಸಂಬಂಧಪಟ್ಟಂಗೆ ಅದೇನು ಏನೋ ಹೇಳ್ತಾರೆ, ಅದ್ ನಂಗೆ ಬರೋದಿಲ್ಲ. ಕುದುರೆನ ಕಂಟ್ರೋಲ್ ಮಾಡಿ ಅನ್ನುವಂಥ ರೀತಿಲಿ ಅಪಾರ್ಥ ಮಾಡ್ಕೊಳ್ಳೋರಿಗೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಸೊ ಯಾವ್ದಾದ್ರು ಫಾರ್ಮ್ ಹೌಸ್ ಇದ್ರೆ ಅಲ್ಲಿ ನಿಮ್ಮ ಪ್ರಾಣಿ ಪಕ್ಷಿಗಳು ಅಥವಾ ಪ್ರಾಣಿಗಳು ಏನಾದ್ರು ಇದ್ರೆ ಅವುಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ರಕ್ಷೆ ಇದೆ. ಮುಂದಿನ ದಿನಗಳಲ್ಲಿ ಜಲಪ್ರಳಯ ಬಂದಾಗ ಅಥವಾ ನೀರಿನ ಮಳೆಗಾಲದಲ್ಲಿ ಹೆಚ್ಚಿನ ಮಳೆ ಬರುತ್ತೆ ಅಥವಾ ಓವರ್ ಫ್ಲೋಡ್ ಆಗತ್ತೆ. ಸೊ ಹೆಚ್ಚಿನ ಒಂದು ಮಳೆ ಅಥವಾ ಜಲಪ್ರಳಯ ತರ ಅಥವಾ ನೀರಿನ ಒಂದಷ್ಟು ಸಮಸ್ಯೆಗಳು ಬಂದಾಗ ನಿಮ್ಮ ಗೋವುಗಳನ್ನ ಅಥವಾ ನಿಮ್ಮ ಪಶು ಪಕ್ಷಿ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆಯಲ್ಲಿ ಇಡಿ ಅನ್ನುವಂಥದ್ದು ಇದೆ. ಕೃಷ್ಣ ರಕ್ಷಿಸ್ತಾರೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಜಲಪ್ರಳಯ ಆಗತ್ತೆ. ಬಿ ಕೇರ್ಫುಲ್. ಪಕ್ಷಿಗಳ ಪ್ರಾಣಿಗಳಿಗೆಲ್ಲ ಶೆಲ್ಟರ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಆ ಕೆಟ್ಟ ನೀರು, ಮೋರಿ ನೀರು ಎಲ್ಲೋ ಹೋಗ್ತಾ ಇದೆ. ಅದು ಪ್ರಾಣಿಗಳು ಅಂದ್ರೆ ಆ ನೀರನ್ನ ಕುಡ್ದು ಅವಕ್ಕೆ ಸಮಥಿಂಗ್ ಬ್ಯಾಕ್ಟೀರಿಯಾ ಅಟ್ಯಾಕ್ ತರ ಅಥವಾ ಚರ್ಮ ರೋಗ ತರ ಬರ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಕೆಲವು ಪ್ರಾಣಿಗಳು ಪ್ರಜ್ಞೆ ತಪ್ಪಿ ಬೀಳುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾರೋ ಒಂಚೂರು ನಾಗಲೋಕದ ರಹಸ್ಯ ಹೇಳಿ ಅಂತಿದ್ದಾರೆ. ಸೊ ಹುತ್ತಕ್ಕೆ ಕೈ ಹಾಕಿ ಅಲ್ಲಿ ನಿಮ್ಗೆ ನಾಗಲೋಕದ ರಹಸ್ಯ ಸಿಗುತ್ತೆ. ಸೊ ಹುತ್ತದ ಹತ್ರ ಹೋಗ್ಬಿಟ್ಟು ಕುತ್ಕೊಂಡು ಹುತ್ತದೊಳಗೆ ಕೈ ಹಾಕ್ಬಿಟ್ಟು ಕುತ್ಕೊಳ್ಳಿ. ಅದೇ ಕರ್ಕೊಂಡೋಗಿ ನಿಮ್ಮನ್ನ ನಾಗಲೋಕದಲ್ಲಿ ಬಿಟ್ಬಿಡುತ್ತೆ. ಸೊ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಎಂಗೇಜ್ಮೆಂಟ್ ಬರೋದ್ರಲ್ಲಿ ಇದೆ. ನಿಮ್ಮ ಪ್ರೀತಿಯ ಪಾರಿವಾಳ ನಿಮ್ಮ ಕೈ ಸೇರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಹೊಸ ಲವರ್ ಬರುವಂಥದ್ದು, ಲವ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರೇಮ ಜೀವನ ಚೆನ್ನಾಗಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ವೃಂದಾವನದ ದರ್ಶನ ಮಾಡಿದವರಿಗೆ ಯಾರಿಗೋ ಮ್ಯಾರೇಜ್ ಫಿಕ್ಸ್ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಯಾರು ಹೋಗಿದ್ರಿ ಗೊತ್ತಿಲ್ಲ, ಬಟ್ ಆ ಥರದ್ದೇನೋ ಎನರ್ಜಿ ಇಲ್ಲಿ ಇದೆ. ಜೊತೆಗೆ ವಿತಿನ್ ಈವ್ನಿಂಗ್ ಇಂದ ಮಾರ್ನಿಂಗ್ ಒಳಗೆ ಅಥವಾ ಮಾರ್ನಿಂಗ್ ಇಂದ ಒನ್ ಡೇ ಒಳಗೆ, ಒನ್ ಡೇ ಬಿಫೋರ್ ಅಥವಾ ಒನ್ ಡೇ ಒಳಗೆ ನಿಮ್ಗೆ ನಿಮ್ಮ ಮ್ಯಾರೇಜ್ ಬಗ್ಗೆ ಗೊತ್ತಾಗುತ್ತೆ. ಒಂದೇ ದಿವಸದಲ್ಲಿ ನಾಳೆ ಮದ್ವೆ ಅಂದ್ರೆ ನಿಮ್ಗೆ ಇವತ್ತು ಗೊತ್ತಾಗಿ ನಾಳೆ ಅಷ್ಟರಲ್ಲಿ ನಿಮ್ ಮದ್ವೆನೇ ಆಗೋಗಿರುತ್ತೆ. ಮತ್ತೆ ಬೇರೆ ಕಡೆ ನೀವು ಮದ್ವೆ ಆಗಿ ಹೊರಟೇ ಬಿಟ್ಟಿರ್ತೀರಾ. ಆ ಥರದ ಎನರ್ಜಿ ಇಲ್ಲಿ ಯಾರಿಗೋ ಇದೆ. ಸೊ ಒಂದಷ್ಟು ಸಡನ್ ಡಿಸಿಷನ್ ಅಲ್ಲಿ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಯಾರು ಶಿಕ್ಷೆ ಕೊಟ್ಟಿದ್ದಾರೆ ಪ್ರಾಣಿಗಳಿಗೆ, ಮೂಕ ಪ್ರಾಣಿಗಳಿಗೆ ಬಾಯಲ್ಲಿ ಏನು ಬಟ್ಟೆನ ತುರ್ಕೋ ಏನೋ ಮಾಡೋ ಶಿಕ್ಷೆ ಕೊಟ್ಟಿದ್ದಾರೆ, ಅವರಿಗೆ ಆ ಪ್ರಾಣಿ ಮುಖಾಂತರನೇ ಕೃಷ್ಣ ಶಿಕ್ಷೆನ ಕೊಡಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ.
ಸೊ ಸಮೃದ್ಧಿಯ ದಿನಗಳು ಕೂಡ ಇದೆ. ತುಂಬಾ ಭಯ ಪಡುವಂಥದ್ದು ಬೇಡ, ಬಟ್ ಕೇರ್‌ಲೆಸ್ ಆಗಿರೋದು ಬೇಡ. ಒಂದು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಾದ್ಮೇಲೆ ಒಂದೊಳ್ಳೆ ಬದಲಾವಣೆ ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲರ ಅಗತ್ಯಗಳ್ನು ಪೂರೈಸೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ರೇರ್ ಸೋಲ್ ಇದೀರಾ. ತುಂಬಾ ಒಂದ್ ರೀತಿ ಎಲ್ಲರ ಹಾಗೆ ನಿಮ್ಮನ್ನ ನೀವು ಅನ್ಕೊಂಬೇಡಿ. ಎಲ್ಲರ ಹಾಗೆ ನಿಮ್ಮ ಜೀವನನ ಅಂತ ನೀವು ಅನ್ಕೊಂಬೇಡಿ. ನೀವೇ ಬೇರೆ, ನಿಮ್ಮ ಸೋಲ್ ಪರ್ಪಸ್ಸೇ ಬೇರೆ. ನಿಮ್ ಸೋಲ್ ಅಲೈನ್ ಆಗಿರೋದೇ ಬೇರೆ ರೀತಿಲಿ. ಸೊ ಬೇರೆ ಬೇರೆ ಉದ್ದೇಶಗಳು ಇದೆ ಅಥವಾ ಬೇರೆ ಬೇರೆ ಕರ್ತವ್ಯಗಳು ಇದೆ. ಸೊ ಬಹಳಷ್ಟು ಜನ ಬಹಳಷ್ಟು ಉದ್ದೇಶ ಇಟ್ಕೊಂಡು ಭೂಮಿ ಮೇಲೆ ಬಂದಿರ್ತಾರೆ. ಸೊ ನಿಮ್ಮದು ಬೇರೆ ಉದ್ದೇಶ ಇರ್ಬೋದು. ಹಾಗಾಗಿ ನಿಮ್ಮ ಜೀವನ ಪ್ರಯಾಣದ ಹಾದಿನೇ ಬೇರೆ ರೀತಿಲಿ ಇರುತ್ತೆ. ಡೋಂಟ್ ಕಂಪೇರ್ ಎವ್ರಿಥಿಂಗ್ ಇನ್ ಎವ್ರಿ ಲೈಫ್ ಅನ್ನುವಂಥ ರೀತಿಲಿ. ಜೊತೆಗೆ ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಆಗಿರಿ. ಆಂಜನೇಯನ ಆಶೀರ್ವಾದ ನಿಮ್ಗೆ ತುಂಬಾ ಮುಖ್ಯ. ಆಂಜನೇಯನ ಆಶೀರ್ವಾದ ಮತ್ತೆ ಸಮಥಿಂಗ್ ಏನೋ ಧನುಷ್ ಕೋಟಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಹೆಚ್ಚಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಧನುಷ್ ಕೋಟಿ ಮೇಲೆ ಸೈನಿಕರ ವಾರ ಆಗಬಹುದು. ಅಲ್ಲಿಂದ ಒಳನುಸುಳುವಿಕೆ ಏನೋ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಇಬ್ರು ವ್ಯಕ್ತಿಗಳು ಗೂಢಚಾರರು ಯಾರೋ ಮಥುರಾ ಅಥವಾ ಕೃಷ್ಣನ ನಗರಿ ಉಡುಪಿಯಲ್ಲಿ ಸುತ್ತಾಡ್ತಾ ಇದ್ದಾರೆ. ಅವರಿಬ್ಬರನ್ನು ಸಾರಿ ಅವರಿಬ್ಬರಿಂದ ಹೆಚ್ಚಿನ ತೊಂದರೆಗಳು ಆಗತ್ತೆ. ಸೊ ಅವರು ಕೃಷ್ಣನ್ನ ಪದೇ ಪದೇ ಭೇಟಿ ಮಾಡ್ತಾ ಇರುವಂಥದ್ದು, ಅಂದ್ರೆ ಕೃಷ್ಣನ ಸನ್ನಿಧಾನಕ್ಕೆ ಅಥವಾ ಕೃಷ್ಣನಲ್ಲಿ ಸಮಥಿಂಗ್ ಏನೋ ಕೃಷ್ಣನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಮಾಡುವಂಥ ಉದ್ದೇಶದಲ್ಲಿ ಇದ್ದಾರೆ. ಅದನ್ನ ಹೆಚ್ಚು ಎಚ್ಚರಿಕೆಯಿಂದ ಗಮನಿಸಿ ಅವರಿಬ್ಬರನ್ನು ನೀವು ಆದಷ್ಟು ಬೇಗ ಸಿಕ್ಕಾಕೊಳ್ಳೋ ಹಾಗೆ ನೋಡ್ಕೊಳ್ಳಿ ಎನ್ನುವಂಥ ರೀತಿಲಿ ಇದೆ. ಕೆಲವರು ಸನ್ಯಾಸಿ ವೇಷದಲ್ಲಿ ಇದ್ದಾರೆ ಇಬ್ರುನು ಅನ್ನುವಂಥದ್ದು ಇದೆ. ಬಟ್ ಅವರಿಬ್ರು ಸನ್ಯಾಸಿಗಳಲ್ಲ ಅನ್ನುವಂಥದ್ದು ಇದೆ. ತುಂಬಾ ಫೇರ್ ಆಗಿ ಇರ್ಬೋದು, ಒಬ್ರು ಸ್ವಲ್ಪ ಡಸ್ಕಿ ಅಥವಾ ನಾರ್ಮಲ್ ಸ್ಕಿನ್ ಇರ್ಬೋದು, ಗೋಧಿ ಮೈ ಬಣ್ಣ ಅಂತೀವಲ್ಲ ಆ ತರ. ಇಬ್ರು ಒಂದು ವಿಶೇಷವಾದಂಥ ರೀತಿಲಿ ಉಡುಪಿರಬಹುದು. ಅವ್ರ ಹತ್ರ ಒಂದಷ್ಟು ಐಡೆಂಟಿ ಕೂಡ ಇರಬಹುದು ಅವ್ರದ್ದೇ ಆದ ರೀತಿಲಿ. ಬಟ್ ಅದೆಲ್ಲವೂ ಕೂಡ ಫೇಕಾ ನಿಜಾನ ಅನ್ನೋದ್ಕಿಂತ ಅವರು ನಮ್ಮ ದೇಶಕ್ಕೆ ತೊಂದರೆ ಮಾಡೋದಕ್ಕೆ ಬಂದಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಅದಿದೆ ಅನ್ನುವಂಥದ್ದು ಇದೆ. ಮತ್ತೆ ಅವರು ಬರಿಗಾಲಲ್ಲಿ ನಡೀತಾರೆ. ಇದು ಯಾಕೆ ಅಂದ್ರೆ ಯಾರಿಗೂ ಅನುಮಾನ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಅನ್ನುವಂಥದ್ದು. ಇವ್ರನ್ನ ಪ್ರಾಣಿಗಳು ಗುರುತಿಸಿ ನಿಮ್ಗೆ ಮಾಹಿತಿನ ಕೊಡ್ತವೆ. ಪ್ರಾಣಿಗಳು ಅವ್ರು ಯಾರು ಅನ್ನೋದನ್ನ ನಿಮ್ಗೆ ಗುರ್ತಿಸ್ತವೆ. ಆವಾಗ ನಿಮ್ಗೆ ಅನುಮಾನ ಬಂದು ಅವ್ರನ್ನ ವಶಕ್ಕೆ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರು ನಾಯಿ ಅಥವಾ ಕಾಲಭೈರವನ ವಾಹನನ ಅದನ್ನ ಶ್ವಾನ ಪತ್ತೆ ಹಚ್ಚುತ್ತಾ ಅಂತ ಅಂತಿದ್ದಾರೆ. ಶ್ವಾನ ಪತ್ತೆ ಹಚ್ಚೋದಿಲ್ಲ. ಬೇರೆ ಹಸುನೋ ಕರುನೋ ಅಥವಾ ಏನೋ ಒಂದು ಬೇರೆ ಪ್ರಾಣಿಯ ಎನರ್ಜಿನೇ ಇದೆ. ಆ ಸಮಯಕ್ಕೆ ಅಲ್ಲಿ ಯಾವ ಪ್ರಾಣಿ ಇರುತ್ತೋ ಗೊತ್ತಿಲ್ಲ, ಅದು ನಿಮ್ಗೆ ಮಾಹಿತಿನ ಅವ್ರ ಬಗ್ಗೆ ಒಂದು ಸುಳಿವನ್ನ ಕೊಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನರಕಕ್ಕೆ ಏನೇನ್ ಬೇಕೋ ಹೋಗಕ್ಕೆ ಸಾಕಷ್ಟು ಸಮಸ್ಯೆನ ಮಾಡ್ತಿದ್ದೀರಾ. ಪ್ರಾಣಿ ಹಿಂಸೆ, ಸ್ತ್ರೀ ಹಿಂಸೆ ಮಾಡಬೇಡಿ, ಸ್ತ್ರೀ ದೋಷಕ್ಕೆ ಒಳಗಾಗಬೇಡಿ, ಪ್ರಾಣಿ ದೋಷಕ್ಕೆ ಒಳಗಾಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮುತ್ತೆತ್ತಿ ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೃತ್ಯುಂಜಯ ಹೋಮದ ಜಪದ ಫಲ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರಿಗೆ ಆಂಜನೇಯನ ಕೃಪಾಶೀರ್ವಾದ ಕೂಡ ಇದೆ. ನಿಮ್ಗೆ ಯಾವಾಗ ಸಹಾಯ ಬೇಕು ಅಥವಾ ಯಾವಾಗ ಔಷಧಿ ಮಾರ್ಗಗಳು ನಿಮ್ಗೆ ಗೋಚರ ಆಗ್ತಾ ಇಲ್ಲ, ಯಾವುದು ಮೆಡಿಸನ್ ಅನ್ನೋದು ಸಿಗ್ತಾ ಇಲ್ಲ ಅಥವಾ ಮೆಡಿಕಲಿ ನಿಮ್ಗೆ ಸಹಾಯ ಬೇಕಾಗಿದೆ, ನಿಮ್ಮ ಔಷಧಿಗಳೆಲ್ಲವೂ ಕೂಡ ಯೂಸ್ಲೆಸ್ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಅವಾಗ ಆಂಜನೇಯ ಬರ್ತಾರೆ, ಅಲ್ಲಿ ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಇಡೀ ಜಲಪ್ರಳಯ ಬಂದ್ರು ಏನೇ ಆದ್ರೂ ಅಂಜನಾದ್ರಿ ಪರ್ವತ ಮುಳುಗೋದಿಲ್ಲ, ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಹಂಪಿಯಲ್ಲಿ ಅಲ್ಲಿ ಬಂಡೆಗಳ ಮೇಲೆ ಇರುವಂಥದ್ದು ಅಂಜನಾದ್ರಿ ಮುಳುಗೋದು ಅಂದ್ರೆ ಏನು, ಆ ಮಟ್ಟಕ್ಕೆ ನೀರ್ ಬರುತ್ತಾ, ಆ ತರದ ಒಂದು ದಿನಗಳು ಇದೆಯಾ ಅಂದ್ರೆ ನನಗ್ ಗೊತ್ತಿಲ್ಲ. ಬಟ್ ಇಲ್ಲಿ ಇರುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಮೇಘ ಸ್ಫೋಟ ತರ ಆಗುವಂಥದ್ದು ಕೂಡ
ಇಲ್ಲಿ ಇದೆ. ಸೊ ನೀವು ಭಗವಂತನಿಗೆ ಸಹಸ್ರನಾಮ ಅಥವಾ ಏನು ಅಷ್ಟೋತ್ತರ ಅರ್ಚನೆ ಮಾಡ್ತೀರಾ? ಪ್ರತಿಯೊಂದು ಭಗವಂತನಿಗೆ ತಲುಪಿದೆ. ಭಗವಂತ ಖುಷಿಯಾಗಿದ್ದಾನೆ. ಎಸ್ಪೆಷಲಿ ಆಂಜನೇಯ ತುಂಬಾ ಪ್ರಸನ್ನನಾಗಿ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬಾಯಿಯ ಆರೋಗ್ಯದ ಕಡೆ, ಕಣ್ಣುಗಳ ಆರೋಗ್ಯದ ಕಡೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಅನ್ಯ ಧರ್ಮೀಯರು ಯಾರು ಇಲ್ಲಿ ಆಂಜನೇಯನ್ನ ತುಂಬಾ ಪ್ರಾರ್ಥನೆ ಮಾಡಿದೀರಾ. ಆಂಜನೇಯ ನಿಮ್ಮ ಬಗ್ಗೆ ಕೂಡ ಪ್ರಸನ್ನನಾಗಿ ಇದ್ದಾನೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಆಂಜನೇಯ ನಿಮ್ಗೆ ದರ್ಶನ ಕೊಡ್ತಾರೆ. ಆಗ ನೀವು ನಿಮ್ಮ ಧರ್ಮನೇ ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಆಂಜನೇಯನ ಸೇವೆಗೆ ನಿಲ್ತೀರಾ ಅನ್ನುವಂಥದ್ದು ಇದೆ. ಯಾರಿಗೋ ವಿಶೇಷವಾದಂಥ ಪಾದುಕೆ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಕಾಲುಗಳಲ್ಲಿ ಯಾರಿಗೆ ಸ್ವಾಧೀನ ಕಳ್ಕೊಂಡಿದ್ರಿ, ಕೈಕಾಲುಗಳಲ್ಲಿ ಸ್ವಾಧೀನ ಕಳ್ಕೊಂಡಿದ್ರಿ, ಅವರಿಗೆ ಕೈಕಾಲುಗಳಿಗೆ ಸ್ವಾಧೀನ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಆಗ್ಲೇ ಹೇಳ್ದಂಗೆ ಒಂದು ದಿವಸದಲ್ಲಿ ಇವತ್ತು ಕಳೆದಿ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಏನೋ ಆಗುತ್ತೆ ಅನ್ನುವಂಥದ್ದು ಇದೆ. ನಂಗೆ ಯಾಕೆ ಈ ತರ ಇದೆ ಇಲ್ಲಿ ಎನರ್ಜಿ ನಿಜವಾಗ್ಲೂ ಗೊತ್ತಿಲ್ಲ. ನಂಗೆ ಕೆಲವು ಸತಿ ರೀಡಿಂಗ್ ಮಾಡ್ಬೇಕಾದ್ರೆ ತಲೆ ಸುತ್ತು ಬರೋದು ಒಂದು ಬಾಕಿ ಇರುತ್ತೆ. ಆ ಥರ ಎಲ್ಲ ಮೆಸೇಜಸ್ ಇರುತ್ತೆ. ಸೊ ನಂಗೆ ಇಲ್ಲಿ ಏನಿದೆ ಅಂದ್ರೆ ಕಾಮಾಖ್ಯ ದೇವಿಯ ದೇವಸ್ಥಾನ ಅಥವಾ ಕಾಮಾಖ್ಯ ದೇವಿಯ ವಿವಾಹ ನಡೆಯುತ್ತೆ ಅನ್ನುವಂಥದ್ದು ಇದೆ. ನನಗೆ ಇದು ಹೊಸ ಸುದ್ದಿ. ನನ್ಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಕಾಮಾಖ್ಯ ಟೆಂಪಲ್‌ಗೂ ಹೋಗಿಲ್ಲ. ಬಟ್ ವಿಶೇಷವಾದಂಥ ಅಲ್ಲಿ ಆಚರಣೆಗಳು ತಾಂತ್ರಿಕ, ಮಾಂತ್ರಿಕ ಅಥವಾ ಬೇರೆ ವೈದಿಕ ರೀತಿಲಿ ಏನು ವಿಚಾರಗಳು ನಡೆಯುತ್ತೆ ಅದು ಗೊತ್ತಿದೆ. ಬಟ್ ಅಲ್ಲಿ ವಿವಾಹ ಮಾಡ್ತಾರಾ ಇದೆಲ್ಲ ನಂಗೆ ಗೊತ್ತಿಲ್ಲ. ಅಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತ ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಅದಾದ್ಮೇಲೆ ಇನ್ನ ಮಹತ್ತರವಾದಂಥ ಬದಲಾವಣೆಗಳು ಜಗತ್ತಿನಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಇದು ಯಾವಾಗ ಆಗುತ್ತೋ ನನಗ್ ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ಹಾಗೆ ಆಗತ್ತೆ ಇದು ಅನ್ನುವಂಥದ್ದು ಇದೆ. ಯಾವ ಕಾರಣಕ್ಕೆ ಇದಾಗತ್ತೆ, ಯಾರ್ ಮಾಡ್ತಾರೆ ಅಥವಾ ಇದು ನಿಜವಾಗ್ಲೂ ಯಾವಾಗ್ಲೂ ನಡೆಯುತ್ತಾ ಅದ್ ನನಗ್ ಗೊತ್ತಿಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅದು. ಅದಾಗತ್ತೆ ಅನ್ನುವಂಥದ್ದು ಇದೆ. ಅದಾದ್ಮೇಲೆ ಸಾಕಷ್ಟು ಜನರ ಶಾಪ ವಿಮೋಚನೆ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗ್ ಗೊತ್ತಿಲ್ಲ. ಬಟ್ ನಿಮ್ಗ್ ಗೊತ್ತಿದೆ ಇಲ್ಲಿ ಏನ್ ಬರುತ್ತೋ ಅದನ್ನ ಹೇಳ್ತೀನಿ. ಆ ಥರದ್ ಖಂಡಿತವಾಗ್ಲೂ ಇದೆ. ಆ ಥರ ಶಾಪ ವಿಮೋಚನೆ ಆಗತ್ತೆ ಅನ್ನುವಂಥದ್ದು. ಮತ್ತೆ ಈ ಶಂಖುಗಳು ಬರುತ್ತಲ್ಲ ಶಂಖ, ಆ ಥರದ್ದು ದೊಡ್ಡದು ಎಷ್ಟು ದೊಡ್ಡ ಶಂಖ ಅಂದ್ರೆ ಒಂದು ವ್ಯಕ್ತಿಯ ಎತ್ತರದ ಅಥವಾ ಅದಕ್ಕಿಂತ ಹೆಚ್ಚು ಎತ್ತರದ ಶಂಖಗಳು ನೀರಿನಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ನೀರೆಲ್ಲ ಹರಿದು ಹೋಗಿ ಆ ಪ್ರದೇಶದಲ್ಲಿ ಆ ಥರದ ಶಂಖಗಳು ಏನಿದೆ ಅದು ಗೋಚರಿಸುತ್ತೆ. ದೊಡ್ಡ ದೊಡ್ಡ ಗಾತ್ರದ್ದು ಬೃಹದಾಕಾರದ ಶಂಖಗಳು ಗೋಚರ ಆಗತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ಶಾಪ ವಿಮೋಚನೆಯಲ್ಲಿ ಅವುಗಳು ಕೂಡ ಪ್ರಮುಖವಾದಂತಹ ಪಾತ್ರನ ವಹಿಸ್ತವೆ ಅಥವಾ ಅವುಗಳ ಶಾಪ ವಿಮೋಚನೆನೇ ಆಗಿ ಅದು ಬರೀ ಬಂಡೆಗಳಾಗಿ ಮುಂದಿನ ದಿನಗಳಲ್ಲಿ ಉಳ್ಕೊಂಡು ಅದ್ರೊಳಗಿದ್ದಂಥವರಿಗೆ ವಿಮೋಚನೆ ಆಗ್ಬಹುದು. ಆ ಥರದ್ದು ಕೂಡ ಇದೆ. ಸೊ ಜೀವನದಲ್ಲಿ ಯಾರು ಸುಖವಾಗಿರೋದಕ್ಕಾಗೋದಿಲ್ಲ. ಸೊ ಇರೋದ್ರಲ್ಲೇ ಸುಖ ಪಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಂತೋಷವಾಗಿ ಇರಿ. ಇರೋದ್ರಲ್ಲೇ ಲಕ್ಸುರಿ ಲೈಫ್ ನೋಡ್ಕೊಂಡು ಚೆನ್ನಾಗಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಕೆಲವರಿಗೆ ಮನೆ ಇಲ್ದಿರ ತೊಂದರೆ ಆಗಬಹುದು. ಮೇ ಬಿ ಟೆಂಟ್ ಹೌಸ್ ಅಥವಾ ಆ ಥರ ಏನ್ ಹೇಳ್ತಾರೆ ಸಡನ್ ಆಗಿ ಏನಾದ್ರು ಸಮಸ್ಯೆಗಳಾದ್ರೆ ಸೊ ಎಮರ್ಜೆನ್ಸಿ ಟೆಂಟ್ ಹಾಕಿರ್ತಾರಲ್ಲ ಆ ಥರದ್ದು ಆಗಬಹುದು. ಅಲ್ಲೇ ಇರ್ಲಿ, ಎಲ್ಲೇ ಇರ್ಲಿ ಖುಷಿಯಾಗಿರಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನೆನಪು ಮಾಡ್ಕೊಳ್ಳೋದು ಮತ್ತೆ ಬಿಟ್ಟಾಕೋದು. ಬಿಟ್ಟಾಕೋದು, ನೆನಪು ಮಾಡ್ಕೊಳ್ಳೋದು. ನೆನಪು ಮತ್ತು ಮರೆವು. ಮರೆವು ಮತ್ತು ನೆನಪು. ನೆನಪು ಮಾಡ್ಕೊಳ್ಳೋದಾದ್ರೆ ಮರೆಯೋದು ಯಾಕೆ? ಮರೆಯೋದಾದ್ರೆ ನೆನಪು ಮಾಡ್ಕೊಳ್ಳೋದು ಯಾಕೆ? ಇದು ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ. ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ. ಮರ್ತೇ ಹೋಗ್ಬೇಕು ಅಂದ್ರೆ ನೆನಪು ಮಾಡ್ಕೊಳ್ಳೋದು ಯಾಕೆ? ನೆನಪು ಮಾಡ್ಕೊಳ್ಬೇಕು ಅಂದ್ರೆ ಮರ್ತು ಹೋಗೋದು ಯಾಕೆ? ಇದೇನೋ ಒಂದು ಆಟ ತರ ನಂಗೆ ಅನ್ನಿಸ್ತಾ ಇದೆ. ಹೈಡ್ ಅಂಡ್ ಸೀಕ್ ಆಟ ತರ, ಕಣ್ಣ ಮುಚ್ಚಾಲೆ ಆಟ ತರ. ಈ ತರದ ಒಂದಷ್ಟು ಸಮಸ್ಯೆಗಳಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಾನು
ಕಳ್ಕೊಂಬಿಟ್ಟೆ ಅನ್ನುವಂಥ ಬೇಜಾರು ಬೇಡ, ಅಥವಾ ಎಲ್ಲವನ್ನೂ ಮರಿತೀನಿ ಅನ್ನುವಂಥ ಹಠನೂ ಬೇಡ. ಸಮಯ ಸಮಯಕ್ಕೆ ಸಮಯನೇ ಚಿಕಿತ್ಸೆ ಆಗಿ, ಸಮಯನೇ ಯಾವ್ಯಾವ ಸಮಯಕ್ಕೆ ಏನೇನು ಮರಿಬೇಕು, ಯಾವ್ಯಾವ ಸಮಯಕ್ಕೆ ಏನೇನು ನೆನಪು ಮಾಡ್ಕೊಳ್ಬೇಕು, ಇದು ಪ್ರಕೃತಿ ಮಾಡ್ತಾ ಹೋಗುತ್ತೆ. ಇದರಲ್ಲಿ ನಿಮ್ಮ ವ್ಯರ್ಥ ಪ್ರಯತ್ನ ಬೇಡ ಅನ್ನುವಂಥದ್ದು ಇದೆ. ನಿಮ್ಮ ವ್ಯರ್ಥ ಪ್ರಯತ್ನದಿಂದ ಪದೇ ಪದೇ ನೆನಪುಗಳನ್ನ ಅಳಿಸಾಕೋದು, ಮೆಮೊರಿ ರೀಕಾಲ್ ಮಾಡೋದು, ಮೆಮೊರಿ ಎಂಡ್ ಮಾಡೋದು, ಈ ಥರದ್ದೆಲ್ಲ ಮಾಡೋದನ್ನ ನಿಲ್ಲಿಸಿ ಅನ್ನುವಂಥದ್ದು ಇದೆ. ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಬ್ರೈನ್ ಸೆಲ್ಗಳು. ಅದಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದೊಳ್ಳೆ ಜೀವನನ ಕಟ್ಕೊಡಿ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಸಿಂಗಲ್ ಆಗಿ ಯಾರನ್ನೋ ಮದ್ವೆ ಆದ್ರು ಅಂತ ಬೇಜಾರು ಮಾಡ್ಕೊಂಬೇಡಿ, ಅಥವಾ ಅವ್ರ ಮದ್ವೆ ಆಗಿ ಹೋದ್ರೆ ನೀವು ಸಿಂಗಲ್ ಆಗ್ಬಿಡ್ತೀರಾ ಅನ್ನುವಂಥದ್ದು ಬೇಡ. ಸೊ ಯಾರೋ ಮದ್ವೆ ಆಗ್ಬೇಕಾಗಿರೋರು ಇನ್ಯಾರನ್ನೋ ಮದ್ವೆ ಆದ್ರು ಅನ್ನುವಂಥ ಬೇಜಾರು ಬೇಡ. ಸೊ ಯಾರನ್ನ ಯಾವಾಗ ಮದ್ವೆ ಆಗ್ಬೇಕು ಅನ್ನೋದು ಆಲ್ರೆಡಿ ಡಿಸೈಡ್ ಆಗಿದೆ ಇಲ್ಲಿ. ಸೊ ಅವ್ರ ಜೊತೆನೆ ಯಾರನ್ನ ಡೆಸ್ಟಿನಿ ಡಿಸೈಡ್ ಮಾಡಿದ್ಯೋ ಅವ್ರ ಜೊತೆ ಅವ್ರ ಮದ್ವೆ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸಿಂಗಲ್ ಆಗಿ ಬೋರಿಂಗ್ ಆಗಿ ಇರಬೇಡಿ. ಮ್ಯಾರೇಜ್ ಆಗಿ ನೋಡಿ, ಎಲ್ಲ ಮ್ಯಾರೇಜ್ ಬಗ್ಗೆನೇ ಇದೆ. ಮ್ಯಾರೇಜ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಕೃಷ್ಣ ಮತ್ತು ಬಲರಾಮರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಆಗ್ಲೇ ಹೇಳೋಂಗೆ ಇವರು ಸಾಧು ವೇಷದಲ್ಲಿ ಇರೋವಂಥವ್ರು, ಸನ್ಯಾಸಿ ವೇಷದಲ್ಲಿ ಇರಬಹುದು, ಅಥವಾ ಯಾವುದೇ ರೀತಿಲಿ ವೇಷದಲ್ಲೂ ಕೂಡ ಅವ್ರು ಇರಬಹುದು. ಸೊ ನಾನು ಎಲ್ರು ಅಂತ ಹೇಳ್ತಾ ಇಲ್ಲ. ಯಾರ ಮನ್ಸಿಗಾದ್ರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾರೋ ಇಬ್ರು ನಕಲು ವೇಷಧಾರಿಗಳು ಸಮಸ್ಯೆನ ಮಾಡ್ತಿದ್ದಾರೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕೆಲವರಿಗೆ ಖಂಡಿತವಾಗ್ಲೂ ನಿಮ್ಮ ದಾರಿದ್ರ್ಯ ಅಥವಾ ನಿಮ್ಮ ರೋಗ ವಾಸಿಯಾಗುವಂಥದ್ದು, ನಿಮ್ಮ ಬೆನ್ಮೇಲಿದ್ದಂಥ ಭಾರ ಏನಿತ್ತು ಅದು ಕಳೆಯುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಏರ್ಫೋರ್ಸ್ ಅಲ್ಲಿ ಹೆಚ್ಚಿನ ಅನಾಹುತಗಳು ಮಾಡ್ತಾರೆ. ರಾತ್ರಿ ಅಟ್ಯಾಕಿಂಗ್ ಅಲ್ಲಿ ಇದೆ, ರಾತ್ರಿ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ನಮ್ಮ ದೇಶದ ಮೇಲೆ ಜಾಸ್ತಿ ಅಟ್ಯಾಕ್ ಮಾಡೋದಕ್ಕೆ ನೈಟ್ನ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅಣು ಬಾಂಬ್ ತರ ಪ್ರಯೋಗ ಮಾಡುವುದು ಯೋಚನೆಯಲ್ಲೂ ಇದ್ದಾರೆ. ಮತ್ತೆ ಇನ್ನೊಂದು ಹೊಸ ತರದ್ದೇನೋ ತಯಾರು ಮಾಡಿದ್ದಾರೆ. ಅದು ಹೇಗೆ ಅಂದ್ರೆ ಒನ್ ಬೈ ಒನ್ ರಾಶಿ ಬಂದು ಬೀಳುತ್ತೆ. ಲೈಕ್ ಸ್ಟೋನ್ ತರ, ಕಲ್ ತರ ಇದೆ ಅದು. ಬಟ್ ಅದು ನೆಲದ ಮೇಲೆ ಬಿದ್ರಷ್ಟೇ ಅದು ಬ್ಲಾಸ್ಟ್ ಆಗತ್ತೆ, ಇಲ್ಲಾಂದ್ರೆ ಅದು ಹಾಗೆ ಇರುತ್ತೆ. ಲೈಕ್ ಪ್ಯಾರಾಶೂಟ್ ತರ ಅದು ಕಾಣುತ್ತೆ, ಬಟ್ ಅದು ಪ್ಯಾರಾಚೂಟ್ ಅಲ್ಲ ಅನ್ನುವಂಥ ರೀತಿಲಿ ಇದೆ. ಸೊ ಎಸ್, ನಂಗೆ ಗೊತ್ತಿಲ್ಲ. ಹಾಗೆ ನಂಗೆ ಏನ್ ಬರುತ್ತೋ ಅದನ್ನ ಹೇಳ್ತೀನಿ. ಯಾರೋ ನಕ್ಷತ್ರ ಲೋಕದಲ್ಲಿ ಹಾರಿ ಹೋಗೋದನ್ನ ನೀವು ನೋಡಿ ಖುಷಿ ಪಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಕ್ಷತ್ರ ಲೋಕಕ್ಕೆ ಹೋಗುವಂತ ಸಮಥಿಂಗ್ ಏನೋ ಹೇಳೋದಕ್ ಬರ್ತಾ ಇಲ್ಲ ನಂಗೆ. ಆ ಥರದ್ದು ನಕ್ಷತ್ರ ಲೋಕದ ಎನರ್ಜಿ ಇದೆ. ಸೊ ದೇವರಿಗೋಸ್ಕರ ಒಂದಷ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಮತ್ತೆ ದೇವರ ಒಂದಷ್ಟು ಆಫರ್ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ಹೋಗಿ ಅನ್ನುವಂಥದ್ದು ಇದೆ. ಯಾರ್ದೋ ಮನೇಲಿ ಕಳ್ಸ ಕೂರಿಸ್ತಾ ಇಲ್ಲ, ಎಷ್ಟ್ ಹೇಳಿದ್ರು ಕಳ್ಸ ಕೂರಿಸ್ತಾ ಇಲ್ಲ. ಸೊ ಖಾಲಿ ಮಾಡಿ ಇಟ್ಟಿದ್ದಾರೆ. ಸೊ ಕಳ್ಸನ್ ಕೂರಿಸಿ ಪೂಜೆ ಮಾಡಿ ಅಂದ್ರೆ ಕೇಳ್ತಾ ಇಲ್ಲ. ಸೊ ಅವರು ಕಳ್ಸ ಕೂರಿಸ್ಬೇಕು ಅಂದ್ರೆ ಅವ್ರ ಜೀವನಕ್ಕೆ ಒಬ್ಬ ವ್ಯಕ್ತಿಯ ಎಂಟ್ರಿ ಆಗಬೇಕು, ಅವಾಗ ಕೂರಿಸ್ತಾರೆ ಅನ್ಸುತ್ತೆ. ಸೊ ಭಗವಂತನೇ ಬಂದ್ ಹೇಳಿದ್ರು ಅವರು ಕಳ್ಸ ಕೂರಿಸ್ತಾ ಇಲ್ಲ. ಸೊ ಅವ್ರು ಕಳ್ಸ ಕೂರಿಸ್ಲಿ ಅಂತ ಸಾಕಷ್ಟು ಎನರ್ಜಿ ಕೂಡ ಕಾಯ್ತಾ ಇದೆ. ಸೊ ನೋಡೋಣ ಏನಾಗಬಹುದು ಅಂತ. ಇಲ್ಲೊಂದು ಕ್ವಶನ್ ಮಾರ್ಕ್ ಇದೆ. ಸೊ ಅವ್ರ ಬೋರ್ಡಮ್ ಇಂದ, ನಿಮ್ ಬೋರ್ಡಮ್ ಇಂದ ನೀವು ಹೊರಗೆ ಬರ್ತಿಲ್ಲ. ಅಟ್ಲೀಸ್ಟ್ ಸುಮ್ನೆ ಕೂತಿರೋ ಬದಲು ಏನಾದ್ರು ಕೆಲ್ಸನಾದ್ರೂ ಮಾಡ್ತಾ ಇರಿ. ಸೊ ಎಸ್, ಯುದ್ಧದ ವಿಚಾರಕ್ಕೆ ಬರೋದಾದ್ರೆ, ಸೊ ಧರ್ಮೋ ರಕ್ಷತಿ ರಕ್ಷಿತಃ, ಎಲ್ಲರೂ ಧರ್ಮದ ಹಾದಿಲಿ ನಡೀರಿ, ಧರ್ಮ ಯಶಸ್ಸನ್ನ ಕೊಡುತ್ತೆ ಅನ್ನುವಂಥದ್ದು ಇದೆ. ಈ ಎರಡು ದೇಶಗಳು ಛಿದ್ರ ಆಗತ್ತೆ. ಒಂದು ದೇಶ ಪೂರ್ತಿ ನೀರಿನಲ್ಲಿ ಮುಳುಗಡೆ ಆಗತ್ತೆ, ಇನ್ನೊಂದು ದೇಶ ಕೂಡ ಪೂರ್ತಿ ನೀರಿನಲ್ಲಿ ಮುಳುಗಡೆ ಆಗತ್ತೆ. ಜಲಸಂಧಿ, ಎರಡು ಜಲಗಳ ಸಂಧಿಗಳಲ್ಲೇ ಮಾಯ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ರಾಜ ವಿಕ್ರಮಾದಿತ್ಯನ ಪುನರಾವತಾರ ಅಂತ ಯಾರೋ ತಪ್ಪು ತಿಳ್ಕೊಂಡಿದ್ದೀರಾ? ಆ ಥರ ಏನು ಇಲ್ಲ ಅದು ಅನ್ನುವಂಥದ್ದು ಕೂಡ ಇದೆ.
ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ಅನಾರೋಗ್ಯದ ಸಮಸ್ಯೆಗೆ ಒಂದು ರಾಹುವಿನ ದೇವಸ್ಥಾನ ಕೃಷ್ಣನ ಹೆಸರಿನಲ್ಲಿ ಇದೆ. ಸೊ ಅಲ್ಲಿಗೆ ಹೋಗಿ ಬನ್ನಿ, ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಪ್ರಾಣಿ ಬಲಿ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡು ಅದನ್ನ ಕೊಟ್ಟಿಲ್ಲ, ಕೊಡು ಕೊಡು ಅನ್ನುವಂಥದ್ದು ಇದೆ. ಅದು ಕೊಟ್ಟ ಮೇಲೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮನೆಯ ಅಕ್ವೇರಿಯಂ ಮೀನುಗಳೆಲ್ಲವೂ ಕೂಡ ಯಾರು ತೊಂದರೆ ಮಾಡ್ತಾ ಇರೋದು, ಅದೆಲ್ಲ ಎಲ್ಲಿ ಹೋಗ್ತಿದೆ, ಅದು ಪಾಪ ಅಂತ ಅನ್ಕೊಂಡಿರೋರಿಗೆ ಚಿಂತೆ ಮಾಡಬೇಡಿ. ಅದೆಲ್ಲವೂ ಒಂದು ಒಳ್ಳೆ ಜಾಗಕ್ಕೇನೆ ಹೋಗ್ತಾ ಇದೆ ಅನ್ನುವಂಥದ್ದು. ಅವೆಲ್ಲವೂ ಒಳ್ಳೆಯ ಜಾಗಕ್ಕೇನೆ ಹೋಗ್ತಾ ಇದೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಒಂದು ಬಹುಮನೆ ಸುಲ್ತಾನರ ವಂಶಸ್ಥರ ಅಂತ್ಯ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಒಂದಷ್ಟು ಬಹಳ ಶಾಂತಿ ವಹಿಸ್ತಿದ್ದಂತಹ ನಾಯಕರು ಕೂಡ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಇದೆ. ಮೂರ್ಲ 6 ಅಲ್ಲ 8 ಅಂತ ಏನೋ ಲೆಕ್ಕ ಕೇಳಿಸ್ತಾ ಇದೆ. ಮೂರ್ಲ 8 ಅನ್ನುವಂಥದ್ದು ಲೆಕ್ಕ ಏನೋ ಕೇಳಿಸ್ತಾ ಇದೆ. ಸಮಥಿಂಗ್ ಏನು ಮೂರ್ಲ 8 ನಂಗಂತೂ ಗೊತ್ತಿಲ್ಲ. ಸೊ 8 ಜನರು ಪ್ರಮುಖವಾದಂತಹ ನಾಯಕರು ಢಮ್ ಢೂಮ್ ಢಸ್ ಬಸ್ ಕೊಯಿಂಗ್ ಕೊಟಾರ್. ಓಕೆ, ಟೈಮ್ ಆಫ್ ಡೆತ್. ಸೊ ಒಂದು ಎಂಡಿಂಗ್ ಬರ್ತಾ ಇದೆ. ಸೊ ಆಫರಿಂಗ್ ಎವ್ರಿಥಿಂಗ್ ಟು ಗಾಡ್. ಸೊ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಿ, ಅಂತಿಮ ಕಾಲ ಬಂದಿದೆ. ಸೊ ಪೀಸ್ ಫಾರ್ಮುಲಾ, ಶಾಂತತೆಯ ಫಾರ್ಮುಲಾನ ಪಠಿಸಿ ಅನ್ನುವಂಥದ್ದು ಇದೆ. ಗುರುಗಳ ಆಶೀರ್ವಾದನ ಪಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಜಗತ್ತಿನಲ್ಲಿ ಶಾಂತವಾಗಿ ಇರೋದಕ್ಕೆ ಪ್ರಯತ್ನನ ಪಡಿ. ನಿಮ್ಮ ಜೀವನದಲ್ಲಿ ಹೊಸ ಸುಖ, ಶಾಂತಿ, ನೆಮ್ಮದಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವುದೋ ಒಂದು ಬಂಡೆ ವಿಗ್ರಹಕ್ಕೆ ತಯಾರಾಗಿದೆ, ಆ ಬಂಡೆ ವಿಗ್ರಹಕ್ಕೆ ಹುಡುಕ್ತಾ ಇರೋರಿಗೆ ಸಿಗುತ್ತೆ. ಸರಸ್ವತಿ ನದಿ ತೀರದಲ್ಲೂ ಕೂಡ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ, ಅಥವಾ ಯಮುನಾ ನರ್ಮದಾ ತೀರದಲ್ಲೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಗೋಕರ್ಣದಲ್ಲಿ ಒಂದಷ್ಟು ಅವಘಡಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಬಹುದು, ಆ ಥರದ್ದು ಕೂಡ ಕಾಣಿಸ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಶಾಂತತೆ ಮರಳಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಬರಡಾಗಿರುವಂಥ ನಿಮ್ಮ ಜೀವನ ಪರಿಶುದ್ಧವಾಗಿ ಶುರುವಾಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮ ಜೀವನದಲ್ಲಿ ಇನ್ನ ಹೆಚ್ಚಿನ ಯಶಸ್ಸು ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಎಲ್ಲವೂ ಭಗವಂತನಿಗೆ ಸಮರ್ಪಣೆ ಮಾಡುವಂತ ನಿಮ್ಮ ಗುಣ ಸೊ ಭಗವಂತನಿಗೆ ಇಷ್ಟ ಆಗಿದೆ, ಭಗವಂತ ನೋಡ್ತಿದ್ದಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಂಡ್ ಆಫ್ ದಿ ಲೈಫ್ ಏನ್ ಮಾಡಬಹುದು ಅನ್ನುವಂಥ ಪ್ರಶ್ನೆಗೆ ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಉತ್ತರಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ 3ರಲ್ಲಿ ಯಾವುದನ್ನಾದ್ರೂ ಆಯ್ಕೆ ಮಾಡಿ. ಸೊ ಯಾರು ತಾಳ್ಮೆ ಕಳ್ಕೊಳ್ದಿರ ನಿರಂತರವಾಗಿ ಪ್ರಯತ್ನನ ಪಟ್ರು ಅವ್ರಿಗೇನ್ ಸಿಗ್ಬೇಕೋ ಅದು ಸಿಕ್ಕೇ ಸಿಗತ್ತೆ. ಯಾರು ತಾಳ್ಮೆನ ವಹಿಸ್ತೀರ ಆತರಗಾರನಿಗೆ ಬುದ್ಧಿಮಟ್ಟ ಅನ್ನುವಂಥ ರೀತಿಯಲ್ಲಿ ಇದ್ರು. ಸೊ ಅಂಥವರಿಗೆ ಏನಾಗಬೇಕೋ ಅದು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ನಾಲೆಡ್ಜ್ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸರ್ವಧರ್ಮ ಸಮನ್ವಯ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಿದ್ದಾರೆ. ಸೊ ಸರ್ವಧರ್ಮ ಸಮನ್ವಯ ಆ ಮೆಡಿಟೇಷನ್ನ ಮಾಡಿ, ಒಳ್ಳೆಯದಾಗಲಿ. ಇಂಟರ್ನಲ್ ಲೈಫ್. ಸೊ ನಿಮ್ಮ ವೈಯಕ್ತಿಕ ಜೀವನ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಜೀವನ ಸುಖ, ಶಾಂತಿ, ನೆಮ್ಮದಿ ಮತ್ತು ಪ್ರೇಮಮಯವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜಾಕ್ ಫ್ರೂಟ್ ಆಫರ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಭಗವಂತನ ಧ್ಯಾನನ ಮಾಡ್ತಿದ್ದೀರಾ, ಭಗವಂತನ ಸೇವೆ ಮಾಡ್ತಿದ್ದೀರಾ, ಖುಷಿಯಾಗಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಭೇಟಿ ಆಗುವಂಥ ಸಮಯ ಹತ್ತಿರದಲ್ಲೇ ಇದೆ. ಕೃಷ್ಣ ನೋಡ್ತಿದ್ದಾನೆ, ಭೇಟಿ ಮಾಡಿಸ್ತಾನೆ, ಫ್ಯಾಮಿಲಿ ಲೈಫ್ ಕೊಡ್ತಾನೆ ಅನ್ನುವಂಥದ್ದು ಇದೆ. ಸೊ ನೋಡೋಣ ಏನಾಗಬಹುದು ಇನ್ ಬಿಟ್ವೀನ್ ಅಲ್ಲಿ. ಸೊ ಯುದ್ಧ, ಶಾಂತಿ ಎರಡೂ ಕೂಡ ಚಾನ್ಸಸ್ ಇದೆ, ನೋಡುವ.
ಓಕೆ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ ಅಂತ ಕೇಳ್ಕೊಳ್ತಾ, ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.